ನಮಸ್ಕಾರ ರೀ ಎಲ್ಲರಿಗೂ. ಇದು ಮೈಸೂರು ವ್ಲಾಗು. ಮೈಸೂರಾಗ ಚಿಕ್ಕ ಮಗಳ ಮನೆಯ ಹೋಮ್ ಟೂರ್ ಮಾಡೀನಿ. ನೋಡ್ರಿ ಹೆಂಗೈತಿ ಮನೆ ಅಂತ. ಬಾಗಲ್ದಾಗ ನೋಡ್ರಿ ಗುಲಾಬಿ ಎಷ್ಟು ಚಂದ ಅಳ್ಳೈತಿ. ನೋಡ್ರಿ ಇದು ಎಂಟ್ರೆನ್ಸು. ನಮ್ಮ ಹರ್ಷು ಆಡಕತ್ತಾನ ನೋಡ್ರಿ. ಇಲ್ಲಿ ಕ್ರಿಕೆಟ್ ಹೆಂಗೆ ಆಡೋದು ಅಂತ ತೋರ್ಸಕತ್ತಾನ. 4 ಹೆಂಗೆ ಹೊಡೆದು 6 ಹೆಂಗೆ ಹೊಡೆದು ಅಂತೆಲ್ಲ ತೋರ್ಸಕತ್ತಾನ. ಕ್ರಿಕೆಟ್ ಹುಚ್ಚು ಬರೋಬ್ಬರಿ ಐತಿ. ಹಂಗೆ ತೋರ್ಸು ಬಾಲ್ ಇಲ್ದ ಅಲ್ಲಿ ನಿಂತು. ಹಾಂ, ನಿಧಾನ ನಿಧಾನ ನಿಧಾನ. ಎರಡು ಅಂತ ಬರ್ತೈತೆ ನೋಡ್ರಿ ಪ್ಯಾಕೇಜ್. ಒಂದಂತ ಬರಲಿಲ್ಲ, ಎರಡಂತ ಹಾಕ್ಯಾರ. ಒಂದೈತೆ ನಂದ್ರಾಗ 2 ಅಂತ ಬಂದೈತ್ರಿ ಮೆಸೇಜ್. ಹಾಂ ಹೌದ್ರಿ, ನಂದ್ರೊಳಗೆ 2 ಅಂತ ಬಂದೈತಿ. ಇಲ್ಲ ರೀ, ಹೌದಲ್ರಿ, 2 ಐತೆ. ಹಾಂ ಹೌದು, ನಿಮ್ದ್ರಾಗ 1 ಅಂತಾರ, ನನ್ಗೆ 2 ಅಂತ ಹಾಕ್ಯಾರ. ನೋಡ್ರಿ ಮನೆ ತೋರಿಸ್ತಾನೆ. ಈಗ ಸ್ಟಾರ್ಟಿಂಗ್ ಎಂಟ್ರೆನ್ಸ್ನಿಂದ ತೋರಿಸ್ತಾನೆ ಮನೇನ. ಇದು ಬಾಗಿಲ್ದಾಗ ನೋಡ್ರಿ ಬಾಲ್ಕನಿ. ಇಲ್ಲೆಲ್ಲ ಕುಂಡ್ಲಗಳನ್ನು ಇಟ್ಟೇವಿ. ಒಂದೊಂದು ತುಳಸಿ ಗಿಡ, ಗುಲಾಬಿ ಗಿಡ ನೋಡ್ರಿ. ಇಲ್ಲಿ ಬದನೆಕಾಯಿ ಗಿಡ ಹಚ್ಚೇವು ನೋಡ್ರಿ, ಎಷ್ಟು ಚಂದ ಬೆಳೆದವು. ಇದು ಗುಲಾಬಿ ಗಿಡ. ನಿಮಗೆ ಹೂ ತೋರಿಸಿದ್ನಲ್ಲ, ಅದು ಮೊಗ್ಗಾದಾಗ ವಿಡಿಯೋ ಮಾಡ್ಕೊಂಡಿದ್ದೆ. ಹೂ ಆಗಿತ್ತದು ಹಳದಿದು. ಕೆಂಪದು ಇನ್ನೊಂದು ಐತಿ ಗಿಡ, ಅದು ಚಿಗ್ಯಾಕತ್ತತಿ ಈಗ. ಇಲ್ಲಿ ನೋಡ್ರಿ ಒಂಥರ ಪೂಜೆಗೆ ಬಿಳೆ ಹೂ ಆಗ್ತಾವೆ ಇದ್ರಾಗ. ಆನಂತರ ಅರ್ಶಿಣ ಗಿಡ. ಇದು ಮೂಲಂಗಿ ನೋಡ್ರಿ, ಒಂದೇ ಒಂದು ಮೂಲಂಗಿ. ಅರ್ಶಿಣ ಗಿಡ ಇದು, ಅಕ್ಕಿ ಪಾಯಸಕ್ಕೆ ಹಾಕ್ತೀವಲ್ಲ ಅದು ಅರ್ಶಿಣದ ಎಲೆ. ಪಕ್ಕಕ್ಕೆ ತುಳಸಿ ಐತಿ. ಇದು ಮೆಣಸಿನ್ಕಾಯಿ ಬೀಜ ಹಾಕಿದ್ವಿ, ಹುಟ್ಟ್ಯಾವು, ಹಚ್ಬೇಕು ದೊಡ್ಡವಾಗಿಂದ. ಈಗ ನೋಡ್ರಿ ಎಂಟ್ರೆನ್ಸ್ನಿಂದ ನಾನು ಮನೆ ತೋರಿಸ್ತೇನೆ ನಿಮಗೆ. ಬಾಗಿಲ್ದಾಗ ಈ ಥರ ಐತಿ. ಇಲ್ಲಿ ನೋಡ್ರಿ ಎಂಟ್ರೆನ್ಸ್. ನಾ ಹೆಚ್ಚು ಮೈಸೂರೊಳಗೆ ಎಲ್ಲರೂ ತೋರಣನ ಭತ್ತದ ತೋರಣ ಹಾಕಿದ್ದು ನೋಡಿದೆ. ಯಾಕಂದ್ರೆ ಅದು ಒಳ್ಳೇದಂತ ಹಾಕಿದ್ರೆ ಭತ್ತದ ತೋರಣನ ಹಾಕ್ಯಾರ. ನನ್ನ ಮಗಳು ಹಾಕ್ಯಾಳ. ಇವಾಗ ಇಲ್ಲಿಂದ ಒಳಗಡೆ ಹೋಗೋಣ. ಒಳಗೆ ಎಂಟ್ರೆನ್ಸ್ ಆದ ತಕ್ಷಣ ಹಾಲ್ ಇದೆ ನೋಡ್ರಿ. ಇವೆಲ್ಲ ನಾನು ಹಿಂದಿನ ವಿಡಿಯೋದಾಗ ಪರ್ದಾ ತಂದಿದ್ದು, ಮ್ಯಾಟ್ ತಂದಿದ್ದು ಎಲ್ಲ ನಿಮಗೆ ತೋರಿಸೇನಿ. ಫ್ಲವರ್ ಪಾಟು ಎಲ್ಲನೂ ಅವನಿಲ್ಲೇ ಹಾಕ್ಯಾಳ ನೋಡ್ರಿ ಮಗಳು ವಿಂಡೋಗೆ. ಆ ಕಡೆ ಈ ಕಡೆ ಪಿಂಕು, ನಡು ಡಿಜೈನ್ ಇರೋಂಥ ವೈಟ್ ಪಿಂಕು ಮಿಕ್ಸ್ ಇದ್ದಿದ್ದು. ಇಲ್ಲೊಂದು ಡಾಲ್ ಕುಂತೈತೆ ಮೂಲ್ಯಾಗ. ಇಲ್ಲಿ ನೋಡ್ರಿ ಫ್ಲವರ್ ಪಾಟು. ಇಲ್ಲೊಂದು ಗಿಳಿದು ಪಂಜರ ಐತಿ. ಇದು ಫಸ್ಟ್ ಬೆಡ್ರೂಮ್. ಇದು ಫಸ್ಟ್ ಬೆಡ್ರೂಮ್. ಇದು ಇಲ್ಲೊಂದು ಡಬಲ್ ಮಂಚ ಐತಿ. ಇದು ಮಗಳು ಬ್ರೈಡಲ್ ಮೇಕಪ್ಪು ಪಾರ್ಲರು ಕಲ್ತಾಳ. ಸರ್ಟಿಫಿಕೇಟ್ ಇದು ಮಗಳದು. ಆಕಿ ಬ್ಯೂಟಿಷಿಯನ್ ಅದಾಳ. ನೋಡ್ರಿ ಈ ಬೆಡ್ರೂಮ್ನಾಗ ಡಬಲ್ ಕಾಟು, ಒಂದು ಕೂಲರು, ಡಬಲ್ ಬೆಡ್ರೂಮ್ ಮನೆ ಇದು.
ಇದು ಹಾಲು. ಎಂಟ್ರೆನ್ಸ್ಗೆ ಹಾಲ್ ಐತಿ. ಒಂದು ಬೆಡ್ರೂಮ್ ಆಯ್ತು. 2 ಬೆಡ್ರೂಮಿನ ಮನೆ ಇದು, ಡಬಲ್ ಬೆಡ್ರೂಮಿಂದು. ಇವಾಗ ತೋರಿಸ್ತೀನಿ. ನೋಡ್ರಿ, ಇಲ್ಲಿ ಅಡುಗೆ ಮನೆ ಪಕ್ಕಕ್ಕೆ ಪ್ಯಾಸೇಜ್ ಅದು. ಇದು ಬಾತ್ರೂಮು. ಇಲ್ಲಿ ವಾಷಿಂಗ್ ಮಷಿನ್ ಇಟ್ಟಾರು. ಬಾತ್ರೂಮ್ನಾಗ ಜಾಗ ಇಲ್ಲ, ಇಲ್ಲೇ ಇಟ್ಟೇವಿ. ಬಾತ್ಗಳು ನೋಡ್ರಿ, ಇವು ಪಾಟ್, ಇವು ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಇಡೋಂಥ ಪಾಟ್ಸು. ಇಲ್ಲಿ ಮನಿ ಪ್ಲ್ಯಾಂಟ್ ಬೆಳೆಯಾಕತ್ತೈತಿ. ಇಟ್ಟು ದೊಡ್ಡದಾಗೈತಿ. ಇಲ್ಲಿ ಶೋಕೇಸ್ ಐತಿ. ಇಲ್ಲಿ ಇದು 2ನೇ ಬೆಡ್ರೂಮು. 2 ಆ ಕಡೆಯಿಂದ ಈ ಕಡೆಯಿಂದ ಬೆಡ್ರೂಮ್ ಅದಾವೆ ಪೂರ್ವಕ್ಕೆ ದಿಕ್ಕಾಗಿ. ನಡುವೆ ದೇವ್ರ ಮನೆ ಐತಿ. ದೇವ್ರ ಮನೆ ನಡುವೆ ಆ ಕಡೆ 2 ಬೆಡ್ರೂಮು. ಪೂರ್ವಕ್ಕೆ ಮುಖ ಮಾಡೈತಿ ನೋಡ್ರಿ. ಮೇನ್ ಡೋರ್ನು ಪೂರ್ವಕ್ಕೆ ಮುಖ ಐತಿ. ದೇವ್ರ ಮನೆ ಮತ್ತು 2 ಬೆಡ್ರೂಮ್ ಮುಖನೂ ಪೂರ್ವಕ್ಕೆ ಮುಖ ಆಗೈತಿ. ಇದು 2ನೇ ಬೆಡ್ರೂಮ್ ನೋಡ್ರಿ. ಹರ್ಷನ್ ಫೋಟೋ ಐತಿ. ಸ್ಕೂಲ್ನಾಗ ಕೊಟ್ಟಿದ್ರು ಒಂದು ಫಂಕ್ಷನ್ ಆದಾಗ. ಇಲ್ಲಿ ಬ್ಯಾಗ್ಸ್ ಅದಾವು ಅವ್ರ ಅಪ್ಪಾಜಿದು ಒಂದು. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಐತಿ. ನಾನು ವಿಡಿಯೋ ಮಾಡ್ತಾಯಿದ್ದೀನಿ. 2ನೇ ಬೆಡ್ರೂಮ್. ಮೇಲೆಲ್ಲ ಸೆಲ್ಫ್ ಅದಾವು ಏನೆಲ್ಲ ಇಟ್ಕೊಳಕ್ಕೆ. ಇಲ್ಲಿ ದೇವ್ರ ಗೊಲಿ ಬಾಗಿಲಿಗೆ 2 ಮೊಲ ಅದಾವೆ ನೋಡ್ರಿ. ಪಾಟ್ ಇವು ಇಂಡೋರ್ ಪ್ಲ್ಯಾಂಟ್ಸ್ ಹಚ್ಚಿ ಪಾಟ್ ಇಟ್ಟಾರೆ. 2 ಆ ಕಡೆಯಿಂದ ಈ ಕಡೆಂದು. ಎಷ್ಟು ಚೆನ್ನಾಗದವು. ಇಲ್ಲಿ ಆಡಕತ್ತಾರ ಮಕ್ಕಳು. ಹೂ ಎಷ್ಟು ಚಂದ ಬಿಟ್ಟೈತೆ ನೋಡ್ರಿ. ಮೊಗ್ಗು ತೋರಿಸಿದ್ನಲ್ಲ, ಅದು ಹೂ ಒಳ್ಳೆ ಐತಿ. ಈಗ ಅಡುಗೆ ಮನೆಗೆ ಬರೋಣ ಬರ್ರಿ. ಅಡುಗೆ ಮನೆ ನೋಡ್ರಿ ಇದು. ಇಲ್ಲೆಲ್ಲ ಸೆಲ್ಫ್ನಾಗ ಕಾಳು, ಸಕ್ರೆ, ಟೀ ಪುಡಿ, ಕಾಫಿ ಪುಡಿ ಎಲ್ಲ ಇಟ್ಟಾಳ ಬಾಕ್ಸ್. ಇಲ್ಲಿ ಹಿಂದೆ ಗೋಡೆಗೆ ಗಲೀಜಾಗಬಾರ್ದು ಅಂತ ಪೇಪರ್ ಅಂಟಿಸ್ಬಿಟ್ಟಿವಿ. ಇಲ್ಲಿ ಗ್ಯಾಸ್ ಐತಿ. ಗಲೀಜಾತಂದ್ರೆ ಕಿತ್ತೋಗೋದು ಮತ್ತೊಂದು ಹಚ್ಬೋದು ಅಂತ. ಇಲ್ಲಾಂದ್ರೆ ತಿಕ್ಕಿ ತಿಡಿ ಅಡುಗೆ ಮನೆ ಕ್ಲೀನ್ ಮಾಡ್ರಾಗ ಸಾಕಾಗ್ತೈತಿ. ಈಜಿ ನೋಡ್ರಿ ಇದು. ಇಲ್ಲಿ ಉಪ್ಪು, ಖಾರ, ಅರಿಶಿಣದ ಭರಣಿಗಳದಾವು. ಆಯಿಲ್ ಬಾಟ್ಲ್ ಅದಾವು. ಸಾಸಿವೆ, ಜೀರಿಗೆ, ಸಣ್ಣ ಪುಟ್ಟ ಒಗ್ಗರಣೆಗೆ ಬೇಕಾದಂಥ ಬಾಕ್ಸ್ಗಳನ್ನ ಇಟ್ಕೊಂಡೀವಿ. ಇಲ್ಲಿ ಕಪ್ ಅದಾವು. ಈ ಸೈಡ್ ಪಾತ್ರೆಗೆ 2 ಸೆಲ್ಫ್ ಅದಾವು. ದಿನ ಬಳಕೆಗೆ ಏನೇನು ಬೇಕೋ ಅಷ್ಟು ತಗೊಂಡು ಉಳ್ಕಿವೆಲ್ಲ ಕಟ್ಟಿ ಮೇಲಿನ ಆಗಂದಿ ಮೇಲೆ ಅಂದ್ರೆ ಮೇಲಿನ ಸೆಲ್ಫ್ನಲ್ಲಿ ಇಟ್ಬಿಟ್ಟೇವಿ. ಎಷ್ಟು ಬೇಕಷ್ಟೇ ತಗೊಂಡು. ಅಡುಗೆ ಮನ್ಯಾಗ ಒಂದು ವಿಂಡೋ ಐತಿ. ಹಿಂಗೈತೆ ನೋಡ್ರಿ ಅಡುಗೆ ಮನೆ. 2 ಬೆಡ್ರೂಮಿನ ಟೋಟಲ್ ಮನೆ ಹೆಂಗೈತಿ ಕಮೆಂಟ್ ಹಾಕ್ರಿ. ಈಗ ಬರ್ರಿ ಮಕ್ಕಳಿಗೆ ಪನ್ನೀರ್ ಫ್ರೈಡ್ ರೈಸ್ ಮಾಡಂದ್ರು ಮಾಡಾಕತ್ತೀನಿ. ಪನ್ನೀರ್ ಪೀಸ್ಗಳನ್ನು ಮಾಡಿಟ್ಕೊಂಡೇನಿ. ಎಲ್ಲ ರೆಡಿ ಇಟ್ಕೊಂಡೇನಿ. ಇಲ್ಲಿ ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಈರುಳ್ಳಿ, ಮೆಣಸಿನ್ಕಾಯಿ, ಬೀನ್ಸು, ಕ್ಯಾಬೇಜ್
ಈಗ ಮಾಡೋಣ ಬರ್ರಿ. ಒಂದು ಫ್ಯಾನ್ ಇಟ್ಕೊಂಡೀನಿ. ಫ್ಯಾನಿಗೆ ಒಂದು ಸ್ಪೂನ್ ತುಪ್ಪ ಹಾಕೋಣ. ಈ ಪನ್ನೀರ್ ಪೀಸ್ಗಳನ್ನು ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು, ಖಾರ ಪುಡಿ, ಅರ್ಶಿಣ ಪುಡಿ, ಪೇಪರ್ ಪೌಡ್ರ್ ಹಾಕಿ ಫ್ರೈ ಮಾಡೋಣ. ಕಲರ್ ಚೇಂಜ್ ಆಗಬೇಕು, ಚಲೋ ಹೊತ್ನಂಗೆ ಫ್ರೈ ಮಾಡೋಣ. ಮುಂದೆ ಇದು ಕುದಿಸೋದಂಗಿಲ್ಲ, ಬೇಯಿಸಂಗಿಲ್ಲ. ಅದಕ್ಕೆ ಈಗಲೇ ಫ್ರೈ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ. ನಂದು ಅಡುಗೆ ಚಾನಲ್ ಐತಿ ನೋಡಿರಿ. ಯಾರ್ಯಾರು ಇಲ್ಲಿ ವ್ಲಾಗ್ ನೋಡ್ತಾ ಇದ್ದೀರಿ, ಅಡುಗೆ ಚಾನಲ್ ಐತಿ ಮನೆ ಅಡುಗೆ ಅಂಥೇಳಿ, ಅಲ್ಲಿ ವಿಸಿಟ್ ಕೊಡ್ರಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಇದನ್ನು ನೋಡಿರಿ, ಚೆಂದ ಫ್ರೈ ಮಾಡಿ ಸೈಡ್ಗಿಡೋಣ. ಇದು ಮೈಸೂರಿಂದ ಹುಬ್ಬಳ್ಳಿ ಮನೆಗೆ ಬಂದೇನಿ, ದೊಡ್ಡ ಮಗಳ ಮನೆಗೆ. ದೊಡ್ಡ ಮಗಳ ಮಕ್ಕಳಿಗೆ ಫ್ರೈಡ್ ರೈಸ್ ಮಾಡಿಕೊಡ್ತಾಯಿದ್ದೀನಿ ಇಲ್ಲಿ ನಾನು. ನೋಡಿರಿ, ಈ ಥರ ಇದನ್ನು ಫ್ರೈ ಮಾಡಿಕೊಂಡು ಸೈಡ್ಗಿಡೋಣ. ತಿಂದು ಸೂಪರ್ ಆಗೈತೆ ಅಂತ ಹೇಳ್ಯಾರ. ಮುಂದೆ ನೋಡಿರಿ ಅಂತ ತೋರಿಸ್ತೀನಿ. ಈಗ 2 ಸ್ಪೂನ್, ಟೇಬಲ್ ಸ್ಪೂನ್ಲೆ 2 ಸ್ಪೂನ್ ಆಯಿಲ್ ಹಾಕಿ ಬಿಸಿಯಾಗಿಂದ ಬೆಳ್ಳುಳ್ಳಿ, ಶುಂಠಿ ಸಣ್ಣಗೆ ಹೆಚ್ಚಿ ಹಾಕ್ಕೋಬೇಕು. ಹಸಿ ಸ್ಮೆಲ್ ಹೋಗಬೇಕು. ಹಸಿಮೆಣಸಿನ್ಕಾಯಿ 2 ಸಣ್ಣಗೆ ಹೆಚ್ಚಿಕೊಂಡೀನಿ. 4 ಬೀನ್ಸ್ ಸಣ್ಣಗೆ ಹೆಚ್ಚಿಕೊಂಡೀನಿ. ಕ್ಯಾಪ್ಸಿಕಮ್ ಹಾಕೋಣ, ಉದ್ದಕ್ಕೆ ತೆಳ್ಳಗೆ ಹೆಚ್ಚಿದ್ದು. ಮತ್ತು ಈರುಳ್ಳಿ ಹಾಕೋಣ, ಒಂದು ಉದ್ದಕ್ಕೆ ಸಣ್ಣಗೆ ಹೆಚ್ಚಿದ್ದು. ತೆಳ್ಳಗೆ ಉದ್ದಕ್ಕೆ ಹೆಚ್ಚೀನಿ. ಕ್ಯಾಪ್ಸಿಕಮ್ಮು ಉದ್ದಕ್ಕೆ ತೆಳ್ಳಗೆ ಹೆಚ್ಚೀನಿ. ಕ್ಯಾರೆಟು, ಕ್ಯಾಬೇಜ್ ಇಷ್ಟೂ 50% ಬೇಯಿಸ್ಕೋಬೇಕು. ಪೂರ್ತಿ ಬೇಯಬಾರ್ದು, ಹಸಿ ಇರಬಾರ್ದು. 50% ಬೇಯಿಸ್ಕೊಂಡು ರೆಡಿ ಮಾಡ್ಕೊಳ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದಕ್ಕೆ ಸಿಂಪಲ್ಲಾಗಿ ಪನ್ನೀರ್ ಫ್ರೈಡ್ ರೈಸ್ ಮಾಡೇವು ನೋಡಿರಿ, ಮಸ್ತ್ ಆಗೈತಿ. ಸ್ವಲ್ಪ ಅರ್ಶಿಣ ಪುಡಿ ಹಾಕಿದೆ, ಜೀರಿಗೆ ಪುಡಿ ಹಾಕೇನೆ ಸ್ವಲ್ಪ. ಚೆಂದ ಮಿಕ್ಸ್ ಮಾಡೋಣ. ನೋಡಿರಿ, ರೆಡ್ ಚಿಲ್ಲಿ ಸಾಸ್ ಹಾಕೋಣ ತಟಗು. ಸೋಯಾ ಸಾಸ್ ಹಾಕೋಣ ತಟಗು. ರುಚಿಗೋಸ್ಕರ, ಮಕ್ಕಳಿಗೆ ರುಚಿ ಆಗಬೇಕಲ್ಲ. ಚೂರು ಹಾಕೋಣ, 1-2-3 ಡ್ರಾಪು. ಇನ್ನು ಚೆಂದ ಮಿಕ್ಸ್ ಮಾಡೋಣ. ರೆಡಿ ಆಯ್ತು. ಈಗ
ಅನ್ನ ಹಾಕಿ ಅನ್ನ ಮಾಡಿ ಇಟ್ಕೊಂಡ್ಬಿಟ್ಟೇವೆ ರೆಡಿ. ಈಗ ಉದುರಾಗಿ ಅನ್ನ ರೆಡಿ ಇಟ್ಕೋಬೇಕು. ಇದಕ್ಕೆ ಹಾಕಿ ಕಲಿಸ್ಬಿಟ್ರೆ ಮುಗೀತು. ಮೇಲೊಂದು ಸ್ವಲ್ಪ ಲಿಂಬೆಹಣ್ಣು ಹಿಂಡಿ ಫ್ರೈ ಮಾಡಿದಂಥ ಪನ್ನೀರ್ ಪೀಸ್ಗಳನ್ನು ಹಾಕ್ಕೊಳ್ಳೋಣ. ನೋಡಿರಿ, ಉದುರಾಗಿರುವಂತಹ ಅನ್ನ ರೆಡಿ ಇಟ್ಕೊಂಡಿರ್ಬೇಕು. ಹಾಕಿ ಕಲಿಸಿಬಿಡ್ಬೇಕು. ಅನ್ನ ಕಲಿಸಿ ರೆಡಿಯಾಗಿಂದ ಒಂದು ಅರ್ಧ ಲಿಂಬೆಹಣ್ಣಿಂದು ರಸ ಹಾಕಬೇಕು. ಟೊಮೆಟೊ ಬಳಸಿಲ್ಲಲ್ಲ, ಹಿಂಗಾಗಿ ಲಿಂಬೆ ರಸ ಹಾಕಬೇಕು. ಆಮೇಲೆ ಪನ್ನೀರ್ ಪೀಸ್ಗಳನ್ನು ಹಾಕಿ ಫ್ರೈ ಮಾಡಿದ್ವು. ಮೇಲೆ ಸ್ಪ್ರಿಂಗ್ ಆನಿಯನ್ ಸ್ವಲ್ಪ ಹಾಕಿಬಿಟ್ರೆ ಮುಗೀತು ನೋಡಿರಿ. ಮಸ್ತ್ ಟೇಸ್ಟಿಯಾಗಿ ಬಂದೈತಿ. ಮಕ್ಕಳು ಇಷ್ಟಪಟ್ಟು ತಿಂದರು. ನೀವು ಟ್ರೈ ಮಾಡಿರಿ. ಈ ಪ್ಲೇಟಿಗೆ ಸರ್ವ್ ಮಾಡಿ ಮಕ್ಳಿಗೆ ಕೊಡ್ತೀವಿ ನೋಡಿರಿ. ಸೂಪರ್ ಆಗೈತೆ ಅಂತ ಹೇಳಿದರು. ನಮ್ಮ ದೀಪಕ್ ನೋಡ್ರಿ, ಮೋನೀಶ್ ಇವನು ಸಣ್ಣನು, ಅವನು ದೊಡ್ಡವನು ದೀಪಕ, ಮೋನೀಶ್ ಸಣ್ಣನು. ಎರಡನೇ ಮಗಳು ನೋಡ್ರಿ, ಮಗಳ ಮಗ ಇವನು ಹರ್ಷ.